ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜ್ಯೇಷ್ಠ ಮಾಸದ ಹುಣ್ಣಿಮೆಯು ಈ ಬಾರಿ ಜೂನ್ 29ನೇ ತಾರೀಕು ಸೋಮವಾರ ಬಂದಿದೆ. ಹುಣ್ಣಿಮೆಯ ತಿಥಿಯು ಜೂನ್ 29ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:06 ಪ್ರಾರಂಭವಾಗಿ ಜೂನ್ 30ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 5:26 ಮುಕ್ತಾಯವಾಗುತ್ತದೆ. ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಆ ದಿನಗಳಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಈ ಎರಡೂ ದಿನಗಳಲ್ಲೂ ಕೂಡ ಅತೀಂದ್ರ ಶಕ್ತಿ ಅನ್ನೋದು ಆವಾಹನೆ ಆಗಿರುತ್ತದೆ. ಅಂದರೆ ಹೆಚ್ಚು ಶಕ್ತಿ ಇರುತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಿಗೆ. ಹಾಗಾಗಿ ಆ ದಿನಗಳಲ್ಲಿ ಯಾವುದೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಮಹಾಲಕ್ಷ್ಮಿ ಅತ್ಯಂತ ಬೇಗವಾಗಿ ನಮಗೆ ಒಲಿಯುತ್ತಾಳೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಹಾಗೆಯೇ ಹುಣ್ಣಿಮೆ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ. ಹಾಗಾಗಿ ಹುಣ್ಣಿಮೆಯ ದಿನದಂದು ಮಹಾಲಕ್ಷ್ಮಿಯ ಪೂಜೆಗೆ ವಿಶೇಷವಾದ ಮಹತ್ವವೇ ಇದೆ. ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಕೂಡ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆಯ ತಿಥಿಯು ಜೂನ್ 29 ಸೋಮವಾರ ಬೆಳಗಿನ ಜಾವನೆ 3:06 ನಮಗೆ ಪ್ರಾರಂಭ ಆಗೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಹುಣ್ಣಿಮೆಯ ಪೂಜೆಯನ್ನು ಮಾಡ್ಬೋದು. ಅಂದರೆ ಒಂದು 6 ಗಂಟೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಅದಾಗಲಿಲ್ಲ ಅಂದರೆ ಆ ದಿನದ ರಾಹುಕಾಲ ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ನೀವು ಆ ಸಮಯದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಯಮಗಂಡ ಕಾಲ ಮತ್ತು ರಾಹುಕಾಲವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ. ಅದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಸಮಯವೂ ಕೂಡ ಅಷ್ಟೇ ಪವಿತ್ರವಾದದ್ದು. ಒಂದು 5:30ರಿಂದ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತಪ್ಪಿದರೆ ಸಂಜೆ ಗೋಧೂಳಿ ಸಮಯ, ಈ ಎರಡೂ ಸಮಯವೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಹುಣ್ಣಿಮೆಯ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದಕ್ಕೆ. ಆದಷ್ಟು ಈ ಸಮಯದಲ್ಲೇ ಹುಣ್ಣಿಮೆ ಲಕ್ಷ್ಮೀ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ. ಇನ್ನು ಕೆಲವೊಬ್ಬರು ಅವರ ಮನೆಯ ಪದ್ಧತಿ ಪ್ರಕಾರ ಹುಣ್ಣಿಮೆಯಂದು ಕೂಡ ಪೂಜೆಯನ್ನು ಮಾಡ್ತಿರ್ತಾರೆ. ನಿಮ್ಮ ಮನೆಯ ಸಂಪ್ರದಾಯ ಮತ್ತು ಪದ್ಧತಿ ಪ್ರಕಾರನೇ ನೀವು ಹುಣ್ಣಿಮೆಯ ಪೂಜೆಯನ್ನು ಮಾಡ್ಕೊಳ್ಳಿ. ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆ ಅಂದರೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮೊದಲಿಗೆ ಹೊಸ್ತಿಲನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಮನೆಯ ಅಂಗಳ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಅಲಂಕಾರವನ್ನು ಮಾಡಿ. ಹಾಗೆಯೇ ತುಳಸಿ ಗಿಡದ ಮುಂದೆ ಕೂಡ ರಂಗೋಲಿಯನ್ನು ಹಾಕಿ ತುಳಸಿ ಗಿಡದ ಮುಂದೆ ಚಿಕ್ಕದಾದ ಒಂದು ದೀಪವನ್ನು ಹಚ್ಚಿಟ್ಟು ತುಳಸಿ ಪೂಜೆ ಹೊಸ್ತಿಲು ಪೂಜೆಯನ್ನು ಮಾಡಿದ ನಂತರ ಮನೆಯ ಒಳಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ನೀವು ಪೂಜೆಯನ್ನು ಸಲ್ಲಿಸಬಹುದು. ಫೋಟೋ ಇರುವಂಥವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚಾಗಿ ಬಿಳಿ ಹೂಗಳಿಂದ ಹುಣ್ಣಿಮೆಯ ದಿನದಂದು ಅಲಂಕಾರವನ್ನು ಮಾಡಿ. ಹಾಗೆಯೇ ವಿಗ್ರಹ ಇರುವಂಥವರು ತಪ್ಪದೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ನೈವೇದ್ಯವನ್ನು ಅರ್ಪಿಸಬೇಕು. ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ, ಪಾಯಸ ಆಗಿರ್ಬೋದು, ಸಜ್ಜಿಗೆ ಆಗಿರ್ಬೋದು, ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು. ನೈವೇದ್ಯವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಹಾಗೆಯೇ ಲಕ್ಷ್ಮಿಗೆ ಅರ್ಚನೆಯನ್ನು ಕೂಡ ಮಾಡ್ಬೋದು, ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಬೋದು. ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಕುಂಕುಮಾರ್ಚನೆ ಹಾಗೆಯೇ ಹೂವಿನಿಂದ ಕೂಡ ಅರ್ಚನೆಯನ್ನು ಮಾಡ್ಬೋದು. ಪೂಜೆಯೆಲ್ಲ ಮುಗಿದ ನಂತರ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ನೀವು ಪಠನೆ ಮಾಡಿಕೊಳ್ಳಬೇಕು. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು ನೀವು ದಾನವನ್ನು ಕೂಡ ಮಾಡ್ಬೋದು. ಆಹಾರವನ್ನು ದಾನವಾಗಿ ಕೊಡ್ಬೋದು, ಹಾಗೆಯೇ ವಸ್ತ್ರವನ್ನು ಕೂಡ ದಾನವಾಗಿ ಕೊಡ್ಬೋದು. ಹುಣ್ಣಿಮೆಯ ದಿನದಂದು ದಾನಕ್ಕೂ ಕೂಡ ಹೆಚ್ಚಿನ ಮಹತ್ವವೇ ಇದೆ. ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ನೀವು ಪೂಜೆ ಮಾಡಿದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ನೀವು ಮೊಸರನ್ನವನ್ನು ಮಾಡಿಕೊಂಡು ಮನೆಯಿಂದಲೇ ಮೊಸರನ್ನವನ್ನು ಮಾಡಿಕೊಂಡು ತಗೊಂಡೋಗಿ ದೇವಸ್ಥಾನದಲ್ಲಿ ಹಂಚಬೇಕು. ಯಾವ ರೀತಿಯಾಗಿ ಮೊಸರನ್ನವನ್ನು ಮಾಡಬೇಕು ಅಂದರೆ ಅದಕ್ಕೆ ಮೊಸರನ್ನಕ್ಕೆ ಉಪ್ಪನ್ನು ಹಾಕಿರಬಾರ್ದು. ಉಪ್ಪು ಹಾಕ್ದಲೇ ಮೊಸರನ್ನವನ್ನು ಮನೆಯಿಂದಲೇ ಮಾಡಿ ತೆಗೆದುಕೊಂಡು ಹೋಗಿ ನೀವು ದೇವಸ್ಥಾನದ ಹಿಂಭಾಗದಲ್ಲಿ ನಿಂತುಕೊಂಡು ಅಲ್ಲಿ ಬರೋವಂಥವ್ರಿಗೆ ಮೊಸರನ್ನವನ್ನು ಹಂಚಬೇಕು. ಈ ರೀತಿಯಾಗಿ ಮಾಡೋದರಿಂದ ನಮ್ಮಲ್ಲಿರುವಂಥ ಪಾಪಗಳು ಕಳೆಯುತ್ತವೆ ಅಂತೆ. ಹಾಗೆಯೇ ನಾವು ಕೂಡ ಅಭಿವೃದ್ಧಿ ಅನ್ನೋದು ಆಗ್ತೀವಿ. ನಮ್ಮಲ್ಲಿರುವಂಥ ದೃಷ್ಟಿ ಆಗಿರ್ಬೋದು, ಕೆಟ್ಟ ದೃಷ್ಟಿ, ಈ ಥರದ್ದು ಎಲ್ಲವೂ ಕೂಡ ಕಳೆಯುತ್ತವೆ. ಆದರೆ ಮೊಸರನ್ನಕ್ಕೆ ಉಪ್ಪನ್ನು ಹಾಕಿರಬಾರ್ದು. ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಕಟ್ಟುನಿಟ್ಟಾಗಿ ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಮನೆಗೆ ಹಿಡಿದಿರುವಂಥ ದಟ್ಟ ದಾರಿದ್ರ್ಯ ಅನ್ನೋದು ಕಳೆದು ಮನೆಯ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ. ಹಾಗೆಯೇ ಮನೆಯೂ ಕೂಡ ಏಳಿಗೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತದೆ. ಇನ್ನು ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು
ವಟ ಸಾವಿತ್ರಿ ವ್ರತದ ಆಚರಣೆಯನ್ನು ಕೂಡ ಮಾಡ್ಬೋದು. ವಟ ಸಾವಿತ್ರಿ ವ್ರತವನ್ನು ಕೂಡ ಮಹಿಳೆಯರು ಆ ದಿನ ಸುಮಂಗಲಿಯರು ಆಚರಣೆಯನ್ನು ಮಾಡ್ತಾರೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಾಗೇನೆ ಸುಖಕರವಾದ ದಾಂಪತ್ಯ ಜೀವನಕ್ಕಾಗಿ ಆನಂದದಿಂದ ಇರಲಿ ನಮ್ಮ ದಾಂಪತ್ಯ ಜೀವನ, ಹಾಗೆಯೇ ಪತಿಯ ದೀರ್ಘಾಯುಷ್ಯವನ್ನ ಬೇಡಿಕೊಂಡು ಈ ವಟ ಸಾವಿತ್ರಿ ವ್ರತದ ಆಚರಣೆಯನ್ನು ಕೂಡ ತುಂಬ ಜನ ಮಾಡ್ತಾರೆ. ಅಂದರೆ ಆಲದ ಮರಕ್ಕೆ ಪೂಜೆಯನ್ನು ವಿಶೇಷವಾಗಿ ಆ ದಿನ ಸಲ್ಲಿಸುತ್ತಾರೆ. ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಸ್ನಾನದ ನಂತರ ಮಹಿಳೆಯರು ಶುದ್ಧವಾದ ಬಟ್ಟೆ ಅಂದರೆ ಒಗ್ದಿರುವಂಥ ಮಡಿಯಾದ ಬಟ್ಟೆಯನ್ನು ಧರಿಸಿ ಅವರು ಕೂಡ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು. ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಕೈಗೆ ಬಳೆಯನ್ನು ಹಾಕಿ ಜಡೆಯನ್ನು ಕಟ್ಟಿ ಹೂವನ್ನು ಮುಡಿದುಕೊಂಡು ಮೈ ತುಂಬ ಇರುವಂಥ ಒಂದು ಬಟ್ಟೆಯನ್ನು ಧರಿಸಿಕೊಂಡು ನೀವು ಪೂಜೆಯನ್ನು ಮಾಡಬೇಕು. ಜೊತೆಗೆ ಉಪವಾಸದ ಆಚರಣೆಯನ್ನು ಕೂಡ ಮಾಡ್ಬೋದು. ಈ ವಟ ಸಾವಿತ್ರಿ ವ್ರತವನ್ನು ಮಾಡ್ತಾ ಇರುವಂಥವರು ಉಪವಾಸದ ಆಚರಣೆಯನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ಇದನ್ನ ಯಥಾಶಕ್ತಿಗೆ ಅನುಸಾರವಾಗಿ ವಟ ಸಾವಿತ್ರಿ ವ್ರತದ ಆಚರಣೆಗಾಗಿ ಉಪವಾಸದ ವ್ರತವನ್ನು ಮಾಡ್ತಾ ಇದ್ದೀನಿ, ನನ್ನ ಗಂಡನಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ನಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನೀವು ಆಲದ ಮರಕ್ಕೆ ಆಲದ ವೃಕ್ಷಕ್ಕೆ ನಾವು ವಟ ವೃಕ್ಷ ಅಂತ ಕರೀತಾರೆ ಆಲದ ಮರವನ್ನ, ಅದಕ್ಕೆ ಪೂಜೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಆಲದ ವೃಕ್ಷದ ಹತ್ತಿರ ಹೋಗಿ ಅದರ ಬೇರುಗಳಿಗೆ ಅಂದರೆ ಅದರ ಕಾಂಡಕ್ಕೆ ನೀರನ್ನು ಹಾಕಿ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಮಹಿಳೆಯರು ಹಸಿ ಹತ್ತಿ ದಾರವನ್ನು ತೆಗೆದುಕೊಂಡು ಹೋಗಿರಬೇಕು. ಅದನ್ನು ಹಿಡಿದುಕೊಂಡು ಆಲದ ಮರವನ್ನು ಸುತ್ತಾಕಬೇಕು. ಏನಕ್ಕೆ ಅಂದರೆ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಆ ಹಸಿ ಹತ್ತಿ ದಾರವನ್ನು ಆಲದ ಮರಕ್ಕೆ ಸುತ್ತಬೇಕು. ಈ ಆಲದ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಆಲದ ಮರದ ಒಳಗೆ ವಾಸಿಸುತ್ತಿರುತ್ತಾರೆ ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಈ ರೀತಿಯಾಗಿ ಆಲದ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಅವರು ನಮಗೆ ಅನುಗ್ರಹಿಸುತ್ತಾರೆ, ನಮ್ಮ ಪತಿಗೆ ದೀರ್ಘಾಯುಷ್ಯನ ಪ್ರಾಪ್ತಿ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಇರೋ ಕಾರಣಕ್ಕಾಗಿ ವಟ ಸಾವಿತ್ರಿ ವ್ರತದ ಆಚರಣೆಯನ್ನು ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಮಾಡಲಾಗುತ್ತದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.